ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಏಪ್ರಿಲ್ ಮಾಸ ಭವಿಷ್ಯ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಸಾಮಾನ್ಯ ಶುಭಫಲಗಳು ಮಧ್ಯಮ ಫಲಗಳು ಅಂತ ಹೇಳಬೇಕು. ಏಕೆಂದರೆ ಮೀನರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಜನ್ಮರಾಶಿಯಲ್ಲಿ ಗುರುವಿನ ರಾಶಿ ಆದರೂ ಕೂಡ ಜನ್ಮರಾಶಿಯಲ್ಲಿ ಶನಿ ಗೋಚರ ಆಗ್ತಾ ಇದೆ, ರಾಹು ಗೋಚರ ಆಗ್ತಾ ಇದೆ, ಕೇತುವಿನ ಸಪ್ತಮದಲ್ಲಿ ಇದ್ದು ಅದು ಕೂಡ ಎಫೆಕ್ಟ್ ಆಗ್ತದೆ. ಹೀಗಾಗಿ ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತೊಂದರೆಗಳು, ತೊಡಕುಗಳು, ಕಷ್ಟಗಳು, ಕಾರ್ಪಣ್ಯಗಳಿರ್ತವೆ. ಕಾರಣ ಮೀನರಾಶಿಯವರಿಗೆ ಗುರುವಿನ ಬಲ ಇಲ್ಲ ಎನ್ನುವಂಥದ್ದು ಒಂದಾದರೆ, ಇನ್ನೊಂದು 7.5 ಶನಿಯು ಆ ರಾಶಿಯಲ್ಲೇ ಸ್ಥಿತ ಆಗ್ತಾನೆ, ಗೋಚರ ಆಗಿದೆ. ಆಮೇಲೆ ರಾಹು ಕೂಡ ಅಲ್ಲೇ ಇದ್ದಾನೆ, ಶನಿ ಕೂಡ ಅಲ್ಲೇ ಇದ್ದಾನೆ, ಕೇತುವಿನ ದೃಷ್ಟಿ ಕೂಡ ಅಲ್ಲಿಗೆ ಇದೆ, ಮತ್ತು ಗುರುವಿನ ಬಲ ಇಲ್ಲ. ಈಗ ಏನು ಮಾಡಬೇಕು ಮೀನರಾಶಿಯವರು ಭಯಬೀಳೋ ಅವಶ್ಯಕತೆ ಇಲ್ಲ. ಮೀನರಾಶಿಯವರಿಗೆ ವಿಶೇಷವಾಗಿ ಧೈರ್ಯ ಇರಬೇಕು, ಮತ್ತು ತಾಳ್ಮೆ ಕಳ್ಕೋಬಾರ್ದು. ಎಂಥ ಸಮಸ್ಯೆ ಬಂದರೂ ಧೈರ್ಯದಿಂದ ಎದುರಿಸುವಂಥ ಸಾಮರ್ಥ್ಯ ಆ ಗುರು ಕೊಡ್ತಾನೆ, ಮತ್ತು ಶನಿ ಭಗವಂತನು ಕೊಡ್ತಾನೆ. ಯಾವುದೇ ಕಾರಣಕ್ಕೂ ಭಗವಂತ ಕೆಟ್ಟದ್ದು ಮಾಡೋದಿಲ್ಲ. ದೇವರುಗಳು ಯಾರಿಗೂ ಕೆಟ್ಟದ್ದು ಮಾಡುವಂಥ ಉದ್ದೇಶ ಇಲ್ಲ. ಯಾಕೆ ನಮಗೆ ತೊಂದರೆಗಳು ಬರ್ತದೆ? ಯಾವಾಗಲೂ ಒಳ್ಳೇದು ಮಾಡ್ತಾ ಇದ್ರು ಕಷ್ಟಗಳು, ತೊಂದರೆಗಳು ಯಾಕೆ ಬರ್ತದೆ? ನಮ್ಮ ಪೂರ್ವಾಜಿತ ಕರ್ಮದಿಂದ ಇದು ಬರ್ತದೆ. ಹಾಗಾಗಿ ನಾವು ಜಾಗ್ರತೆಯಿಂದ ತಾಳ್ಮೆಯಿಂದ ಇದ್ದರೆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಒಂದನೆಯದು. ಎರಡನೇದಾಗಿ ನಮ್ಮ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆ ನಮ್ಮಲ್ಲಿ ಇದ್ದರೆ, ನಾವು ಎಷ್ಟು ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಎಷ್ಟು ನಾವು ನಿಷ್ಠೆಯಿಂದ ಇರ್ತೀವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಎಷ್ಟು ಮನಸ್ತೃಪ್ತಿಯಿಂದ, ಆತ್ಮತೃಪ್ತಿಯಿಂದ, ನಮ್ಮ ಒಂದು ಮನಸ್ಪೂರ್ವಕ ನಾವು ಕೆಲಸವನ್ನು, ಕಾರ್ಯವನ್ನು, ಉದ್ಯೋಗವನ್ನು, ಚಿಂತನೆಯನ್ನು, ನಾವು ವ್ಯವಹಾರವನ್ನು ಮಾಡ್ತೇವೋ ಅಷ್ಟು ನಮಗೆ ಒಳ್ಳೆಯದಾಗ್ತದೆ. ಹೇಗೆ ಅಂದರೆ, ಒಳ್ಳೆಯದಾಗೋದಕ್ಕೆ ಕಾರಣ ನಾವೇನೆ. ಒಳ್ಳೆಯದನ್ನು ನಾವೇ ಮಾಡ್ಕೋಬೇಕು, ಒಳ್ಳೆಯದಾಗದೇ ಇರುವ ಕೆಟ್ಟದ್ದನ್ನು ನಾವೇ ಮಾಡ್ಕೋಬೇಕು. ಅದೇ ಪೂರ್ವಜನ್ಮ ಕಥಂ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ. ಜನ್ಮ ಜನ್ಮಾಂತರದ ಪಾಪ ಇರಲಿ, ಪುಣ್ಯ ಪಾಪದ ಕರ್ಮದ ಏನೇ ಇದ್ರೂ ಕೂಡ ಅದು ಕಷ್ಟದ ರೂಪದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಈಗ ಮಾಡಿದ್ದನ್ನು ನಾವು ಅನುಭವಿಸ್ಬೇಕು, ಹಿಂದಿನ ಪೂರ್ವಜರು ಮಾಡಿದ್ದನ್ನು ಅನುಭವಿಸ್ಬೇಕು. ಹೀಗೆ ನಾವು ನಮ್ಮ ಕುಟುಂಬದಲ್ಲಿ ಯಾರೇ ಏನೇ ಮಾಡಿದ್ರು ಕೂಡ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಅದಕ್ಕೆ ತಾಳ್ಮೆ ಕಳ್ಕೋಬಾರ್ದು. ಒಳ್ಳೆಯದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಗುರುವಿನ ಅನುಗ್ರಹ ಇಲ್ಲ ಅಂದರೂ ಕೂಡ ಗುರುವಿನ ನೆನೆಯಬೇಕು, ಗುರುವಿನ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ತಂದೆ ತಾಯಿಯರ ಆಶೀರ್ವಾದ ಪಡಿಬೇಕು. ತಂದೆ ತಾಯಿಯರ ಅನುಗ್ರಹದಿಂದ, ಅವರು ಒಳ್ಳೆ ಹಿತವಚನದಿಂದ ನಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಜೊತೆಗೆ ಕುಜನು ಚತುರ್ಥ ಭಾವದಲ್ಲಿದ್ದಾನೆ. ನಮಗೆ ಹಠ ಜಾಸ್ತಿ, ಕೋಪ ಜಾಸ್ತಿ ಇರಬಹುದು, ಆದರೂ ಕೂಡ ತಾಳ್ಮೆ ಕಳ್ಕೋಬಾರ್ದು, ತಾಳ್ಮೆಯಿಂದ ಇರಬೇಕು. ಮತ್ತು ಕೇತು ಸಪ್ತಮದಲ್ಲಿರೋ ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಇವೆಲ್ಲ ಇರುತ್ತೆ. ಕೂತು ಮಾತಾಡಿಕೊಂಡು ಸರಿ ಮಾಡ್ಕೊಳ್ಳೋದ್ರಿಂದ ಅದು ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ತಾಯಿ ಆರೋಗ್ಯದ ವ್ಯತ್ಯಾಸ ಆಗ್ಬೋದು, ಜಾಗ್ರತೆ ವಹಿಸಬೇಕು. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಅದನ್ನು ಜಾಗ್ರತೆ ವಹಿಸಬೇಕು. ತಂದೆಗೆ ಸ್ವಲ್ಪ ಶೀತಕ್ಕೆ ಸಂಬಂಧಪಟ್ಟಂಥ ತೊಂದರೆ ಆಗ್ಬೋದು, ಉಸಿರಾಟ ತೊಂದರೆ ಆಗ್ಬೋದು, ಅದು ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಇನ್ನು ಮನೆ ತಗೊಳ್ಳೋಂಥದ್ದು, ಪ್ಲಾಟ್ ತಗೊಳ್ಳೋಂಥದ್ದು, ಮತ್ತು ಕಾರು ಎಲ್ಲ ತೆಗೆದುಕೊಳ್ಳುವಂಥ ಇವುಗಳು ಪ್ರಾಪ್ತಿಯಾಗತ್ತೆ. ಸ್ವಲ್ಪ ಸಮಯ ತಗೋಬೇಕು. ಈ ಸಮಯದಲ್ಲಿ ಆಗೋದಿಲ್ಲ. ಸ್ವಲ್ಪ ಸಮಯ ಅಷ್ಟು ಅನುಕೂಲ ನಿಮಗೆ ಇಲ್ಲ, ಅನಾನುಕೂಲ ಇದೆ. ಆರ್ಥಿಕ ಸಂಕಷ್ಟ ಇದೆ, ವ್ಯಾವಹಾರಿಕ ಸಂಕಷ್ಟ ಇದೆ, ಮಾನಸಿಕ ಒತ್ತಡ ಇದೆ, ದಾಂಪತ್ಯ ಕಲಹ ಇರುತ್ತೆ, ಮಕ್ಕಳಿಂದ ಅಸಮಾಧಾನ ಇರುತ್ತೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಸಮಸ್ಯೆಗಳು, ಚಿಂತೆಗಳು ನಿಮ್ಮ ರಾಶಿಗೆ ಬರೋದಕ್ಕೆ ಕಾರಣ, ನಿಮ್ಮ ರಾಶಿಯಲ್ಲಿ ಶನಿ ಗೋಚರ ಆಗಿದ್ದಾನೆ, ರಾಹು ಗೋಚರ ಆಗಿದೆ, ಕೇತುವಿನ ದೃಷ್ಟಿ ಇದೆ, ಗುರುಬಲ ಇಲ್ಲ. ಎಲ್ಲ ರೀತಿಯಲ್ಲಿಯೂ ಕೂಡ ಪಾಸಿಟಿವ್ ಆಗಿಲ್ಲ, ಎಲ್ಲ ನೆಗೆಟಿವ್ ಆಗಿ ಇರ್ತದೆ, ಧನಾತ್ಮಕವಾಗಿಲ್ಲ, ಋಣಾತ್ಮಕವಾಗಿದೆ. ಇವಾಗ ನಾವು ಏನು ಮಾಡಬೇಕು ಅಂದರೆ, ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು, ನಾವು ಧನಾತ್ಮಕವಾಗಿ ನಡ್ಕೋಬೇಕು. ನಾವು ಧನಾತ್ಮಕವಾಗಿ ವ್ಯವಹಾರವನ್ನು ಇಟ್ಟುಕೊಂಡಾಗ ಋಣಾತ್ಮಕವಾಗಿರ್ತಕ್ಕಂಥ ಸಮಸ್ಯೆಗಳು ಧನಾತ್ಮಕವಾಗಿ ಪರಿವರ್ತನೆ ಆಗುತ್ತೆ ಎನ್ನುವಂತಹದ್ದು ನಮ್ಮ ಸಿದ್ಧಾಂತವೇ ಆಗಿರ್ತದೆ. ಹಾಗಾಗಿ ಅದನ್ನೆಲ್ಲವನ್ನು ಮಾಡೋದ್ರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗ್ತದೆ. ನಿಮಗೆ ಯಾವುದೇ ರೀತಿಯ ದೊಡ್ಡ ಸಮಸ್ಯೆಗಳೇನು ಇಲ್ಲ. ಆರ್ಥಿಕ ಸಮಸ್ಯೆ ಇದೆ, ವ್ಯವಹಾರಿಕ ಸಮಸ್ಯೆ ಇದೆ, ಕೆಲಸದಲ್ಲಿ ತೊಂದರೆ ಇದೆ, ಕೆಲಸದಲ್ಲಿ ಏನೋ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಚಿಂತನೆ ಇದೆ, ಅಭಿವೃದ್ಧಿ ಆಗುತ್ತೆ. ಸ್ವಲ್ಪ ಕಾಯಿರಿ, ಒಳ್ಳೆ ಸಮಯವನ್ನು ನಾನು ಹೇಳ್ತೇನೆ. ಹಾಗಾಗಿ ಆ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿ ಇರೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆಗಿರ್ತದೆ. ಅದನ್ನು ಕೂಡ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಇನ್ನು ದೂರದೇಶ ಪ್ರಯಾಣ ಮಾಡುವಂಥ ಯೋಗ, ಮತ್ತು ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗುವಂಥ ಯೋಗ, ಅವೆಲ್ಲವೂ ಕೂಡ ನಿಮಗೆ ಶನಿ ಪ್ರಭಾವದಿಂದ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಶನಿ ನಿಮ್ಮ ರಾಶಿಯಲ್ಲಿ ಕುಳಿತುಕೊಂಡಾಗ ನೀವು ವಿದೇಶವನ್ನು ತಿರಬೇಕು, ಒಂದು ದೇಶ ಸುತ್ತಬೇಕಾಗ್ತದೆ, ಅನಾಯಾಸವಾಗಿ ಸುತ್ತಾ ಇರಬೇಕಾಗತ್ತೆ. ಮತ್ತು ವ್ರತ ತಿರುಗಾಟ, ಅನವಶ್ಯಕ ತಿರುಗಾಟಗಳು ಹೆಚ್ಚಾಗ್ತದೆ, ಅನವಶ್ಯಕ ಮಾತು ಮತ್ತು ವಿಚಾರ ವ್ಯವಹಾರಗಳು ಹೆಚ್ಚಾಗ್ತದೆ, ಅನವಶ್ಯಕ ಗೊಂದಲಗಳು, ಅನವಶ್ಯಕ ಸಮಸ್ಯೆಗಳು, ಅನವಶ್ಯಕವಾಗಿ ಬರ್ತಾ ಇರ್ತದೆ. ಮತ್ತು ಇದರಿಂದ ತಿರುಗಾಟ ಹೆಚ್ಚಾಗಿ ದೇವರ ದರ್ಶನ ಮಾಡೋಕ್ಕೆ ಸುತ್ತೋಕೆ, ತುಂಬ ದೇವಸ್ಥಾನಗಳಿಗೆ ಸುತ್ತುವಂತಹದ್ದು, ಈ ಥರದ್ದೆಲ್ಲ ತೊಂದರೆಗಳು, ಯೋಗಗಳು ಕೂಡ ಈ ಒಂದು ಶನಿಯ ಪ್ರಭಾವದಿಂದ ಬರ್ತದೆ. ಹಾಗಾಗಿ ಶನಿಯ ಪ್ರಭಾವದಿಂದ ನಾವು ತುಂಬ ಹುಷಾರಾಗಿರಬೇಕು. ಮೀನರಾಶಿಯವರಿಗೆ ಯಾವುದೇ ತೊಂದರೆ ಇಲ್ಲ, ಶನಿ ರಾಹುವಿನ ತೊಂದರೆ ಮಾತ್ರ ಇದೆ, ಬೇರೆ ಯಾವುದೂ ಇಲ್ಲ. ಅದಕ್ಕೆ ಗುರುವಿನ ಅನುಗ್ರಹವನ್ನು ಪಡಿಬೇಕು, ದೈವಾರಾಧನೆ ಮಾಡಬೇಕು. ದೃಢವಾದ ಮನಸ್ಸು, ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮತ್ತು ನಿಷ್ಠೆ, ಶ್ರದ್ಧೆ ಇವೆಲ್ಲವೂ ಕೂಡ ನಮ್ಮಲ್ಲಿ ಇದ್ದಾಗ ಯಾವುದೇ ಭಗವಂತನಿರಲಿ, ರಾಹು ಇರಲಿ, ಕೇತು ಇರಲಿ, ಶನಿ ಇರಲಿ, ಗುರು ಇರಲಿ, ಯಾರು ಕೂಡ ನಮ್ಮ ತೊಂದರೆ ಕೊಡೋಕ್ಕಾಗಲ್ಲ.
ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ದೇವರಿಗೆ ನಾವು ಯಾವುದೇ ರೀತಿಯ ಅಪಚಾರ ಎಸಗಲಿಲ್ಲ, ಧರ್ಮದ್ರೋಹವನ್ನು ಮಾಡಲಿಲ್ಲ, ಧಾರ್ಮಿಕವಾಗಿ ನಾವು ಯಾವುದನ್ನು ಲೋಪವನ್ನು ಮಾಡಲಿಲ್ಲ, ದ್ರವ್ಯ ಲೋಪವನ್ನು, ಕರ್ಮ ಲೋಪವನ್ನು, ಮಂತ್ರಲೋಪವನ್ನು ಯಾವುದೂ ನಾವು ಮಾಡಲಿಲ್ಲ. ಮಾನಸಿಕವಾಗಿ ಸಿದ್ಧವಾಗಿ ನಾವು ಪ್ರಾಮಾಣಿಕವಾಗಿ ಇದ್ದಾಗ ಯಾವುದೇ ಕಷ್ಟ ನಷ್ಟಗಳು ಬರೋದಿಲ್ಲ. ಮತ್ತು ಅಂತಹ ಕಷ್ಟಗಳು ಬಂದರೂ ಕೂಡ ಎದುರಿಸುವಂಥ ಸಾಮರ್ಥ್ಯ ಅದೇ ಭಗವಂತ ನಮಗೆ ಕೊಡ್ತಾನೆ. ಹಾಗಾಗಿ ನಿಶ್ಚಿಂತೆಯಿಂದ ಇರಬೇಕು, ಯಾವುದೇ ಭಯಪಡುವ ಅವಶ್ಯಕತೆ ಇಲ್ಲ. ಈ ಮೀನರಾಶಿಯವರಿಗೆ ಯಾರಿಗಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರ ಇರತಕ್ಕಂಥ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಸೋಮವಾರ ದಿವಸ ಅರ್ಚನೆ ಮಾಡೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.